ಅದೇ 19ನೇ ತಾರೀಕು ನನ್ ಕುತ್ತಿಗೆಗೆ ಕನಕ ತಾಳಿ ಕಟ್ತಾರೆ. ಅದನ್ನು ಯಾರಿಂದು ಬದಲಾಯಿಸೋಕ್ಕಾಗಲ್ಲ. ನೆನಪಿಟ್ಕೊಳ್ಳಿ. 100% ಇದು ಗುಡ್ ಪಾಯಿಂಟ್. ಕನಕ, ಪದ್ಮ ನಿನ್ನ ಕಾಗದ ಬರ್ದವಳೆ ಕಣೋ. ಸಂದೇಶ, ಪ್ರೇಮ ಸಂದೇಶ. ಅದೇನ್ ಬರ್ದಿದ್ದಾಳೋ ಸ್ವಲ್ಪ ಓದಿ ಹೇಳಿ ಮಾವಯ್ಯ. ಅಯ್ಯಯ್ಯೋ, ಬೇರೆಯವ್ರ ಕಾಗದ ಓದೋದು ಅಪರಾಧ, ಅದ್ರೊಳಗಾಗೂ ಇಂತ ಲವ್ ಲೆಟರ್ ಓದೋದು ಮಹಾಪರಾಧ. ಬೇಡ ಬಿಡಿ, ನಾನೇ ಓದ್ಕೋತೀನಿ. ಏ ಜೆಂಟಲ್ಮನ್, ಆ ಕಾಗದಗಾರ ಅಷ್ಟೊಂದು ಫಾಸ್ಟ್ ಆಗಿ ನೀನ್ ಕಿತ್ಕೊಂಡು ಹೋಯ್ತಾ ಇದೆಯಲ್ಲ, ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡು. ಅದ್ ನೀನಾರ ನಿನ್ ಕೈಲಿ ಓದಕ್ ಆಯ್ತದ? ಈ ಊರಲ್ಲಿ SLC ಗಂಟ ಓದಿ 4 ಪಾರ್ಟು ಫೇಲ್ ಆಗಿರೋ ಏಕೈಕ ಗ್ರಾಜುಯೇಟ್ ಅಂದ್ರೆ ನಾನೊಬ್ನೇ. ನನ್ನ ನೆನಪು ತಗೋ. ತತಾ ಇಲ್ಲಿ ಜನ್ಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು. ಗೆಟ್ ಔಟ್, ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೆ ಅಂತ. ಗೋಮಳೆ ನೋಡು, ಗೋಮಳೆ. ಅವನ್ ಯಾಕೆ ಕಳ್ಸಿದ್ರಿ ಮಾವಯ್ಯ? ನಾನ್ ಇಂಗ್ಲಿಷ್ ತಪ್ಪೋದಿದ್ದು ಅವನಿಗೆಲ್ಲಾರು ಗೊತ್ತಾಗ್ಬಿಟ್ರೆ ಅದಕ್ಕೆ. ಪ್ರೀತಿಯ ಕನಕಮೂರ್ತಿಯವರಿಗೆ ನನ್ನ ತಾಯಿ ಅವಸರವಾಗಿ ನನ್ನ ಮದುವೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ನಿಮ್ಮೂರಿನ ಕರಿಗೌಡರ ಮಗನ ಜೊತೆ. ನಾನು ನಿಮ್ಮ ಜೊತೆ ಮದುವೆಯಾಗುವುದಾಗಿ ನನ್ನ ತಾಯಿಯೊಂದಿಗೆ ಮಾತನಾಡಿದೆ. ಅವರು ನಿರಾಕರಿಸಿಬಿಟ್ಟರು. ನನ್ನ ಕೊರಳಿಗೆ ನೀವು ಕಟ್ಟಿದರೆ ಅದು ತಾಳಿ, ಬೇರೆ ಯಾರೇ ಕಟ್ಟಿದರೂ ಅದು ಉರುಳು. ಆದಷ್ಟು ಬೇಗ ನನ್ನನ್ನು ಕರೆದುಕೊಂಡು ಹೋಗುವಿರೆಂದು ನಂಬುತ್ತೇನೆ. ಅಳಮಯ್ಯ, 19ನೇ ತಾರೀಕು ಅವಳು ಮದುವೆ ನಡೆಯುತ್ತೆ. ತಾಳಿ ಕೊಟ್ಟೋನು ಸೂರ್ಯವಂಶದ ಸತ್ಯಮೂರ್ತಿಗಳ ಮಗ ಕನಕಮೂರ್ತಿ. ಶಬ್ಬಾಷ್, ಗಂಡು ಅಂದ್ರೆ ಹಿಂಗಿರ್ಬೇಕಯ್ಯ. ಚಿಕ್ಕ ಯಜಮಾನ್ರೆ, ಯಜಮಾನ್ರು ನಿಮ್ಮನ್ ಕರೀತಾರ. ನನ್ ಕರೆದ್ರ? ಹೌದು, ನಿಮ್ ತಾವು ಏನೋ ಮಾತಾಡ್ಬೇಕಂತೆ. ಅಪ್ಪಾಜಿ ನಿಜವಾಗ್ಲೂ ನನ್ ಕರೆದ್ರ? ನಮ್ ತಾಯಣ್ಣಗೂ ನಿಮ್ಮನ್ ಕರ್ಕೊಂಬರಕ್ ಹೇಳವ್ರೆ ಚಿಕ್ಕ ಯಜಮಾನ್ರೆ. ಏ ಅಳಮಯ್ಯ, ಇದೇನ್ ಇಟಕ್ಕೊಂದು ಯೋಚನೆ ಮಾಡ್ತಾ ಇದ್ಯಾ? ಹುಲಿ ವ್ಯಾಘ್ರನೇ ಆದ್ರೂ ತನ್ ಮರಿತಾವದು ಪಿರುತಿ ಹಂಚ್ಕೊಳಕ್ಕಿಲ್ವಾ? ಜೀವನದಲ್ಲಿ ಇದಕ್ಕಿಂತ ಒಳ್ಳೆ ಗಳಿಗೆ ಇನ್ಯಾವಾಗ ಬರ್ತದೆ? ಹೋಗು, ಅದೇನು ಅಂತ ಕೇಳ್ಕಬಾ, ಹೋಗು. ಅವ್ವ, ಅಪ್ಪಾಜನು ಬರಕ್ ಹೇಳಿದ್ರಂತೆ. ತೆಂಗಿನ ತೋಟನ ಹಿಂಗ ಗಬ್ ಗಬ್ಬ ಮಾಡ್ಕೊಳ್ಳೋದು, ಈ ಗಿಡನೆಲ್ಲ ಕತ್ತರಿಸಿ ಇಲ್ಲೆಲ್ಲ ಬಾಳೆಕಂದ್ ನಡಬೇಕು ಅಂತ ಹೇಳಿರ್ಲಿಲ್ವಲ್ಲ ರೀ? ಕನಕ ಬಂದಿದ್ದಾನೆ. ಹೋಗ್ಲಾ, ಕೆಲ್ಸ ಮಾಡು, ಹೋಗು. ಬೀಗರ್ ಮನೆಗ್ ಬಂದಿದ್ರು. ಕನಕ ಓದ್ದವನು ಅಲ್ಲ, ಒಳ್ಳೆ ಉದ್ಯೋಗದಲ್ಲೂ ಇಲ್ಲ. ನಿಮ್ ಮಗ ಅನ್ನೋ ಕಾರಣಕ್ಕೋಸ್ಕರ ನಾವು ಹೆಣ್ಣು ಕೊಡ್ಬೋದು. ಈಗಾಗ್ಲೇ ಒಂದು ಹುಡುಗಿನ ಪ್ರೀತಿಸಿ ಮದ್ವೆ ಮಂಟಪಕ್ಕೆ ಬರೋ ಹೊತ್ತಿಗೆ ಕೈ ಬಿಟ್ಟಿದ್ದಾನೆ. ಇಂಥವನು ನಾಳೆ ನನ್ ಮಗಳಿಗೂ ಹಾಗೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಪದ್ಮನಿಗೆ ನಾವು ನೋಡಿರೋ ಗಂಡು ದೊಡ್ಡ ಶ್ರೀಮಂತರ ಮಗ, ವಿದ್ಯೆ ವಿವೇಕ ಎಲ್ಲ ಇರೋನು. ಅದಕ್ಕಿಂತ ಹೆಚ್ಚಾಗಿ ನನ್ ಮಗಳಿಗೆ ತಕ್ಕ ವರ. ಅವಳಿಗೆ ಸಮಾಧಾನ ಮಾಡಿ ಹೇಗಾದ್ರೂ ಈ ಮದ್ವೆಗೆ ಒಪ್ಪಿಸ್ಬೋದು. ಆದ್ರೆ ನನಗಿರೋದೆಲ್ಲ ಒಂದೇ ಭಯ, ನಿಮ್ ಮಗ ಮದುವೆ ಮನೆಯೊಳಗೆ ನುಗ್ಗಿ ಗಲಾಟೆ ಮಾಡಿ ಎಲ್ಲಿ ಮದ್ವೆ ನಿಲ್ಲಿಸ್ಬಿಡ್ತಾನೋ ಅಂತ. ಹಾಗೇನಾದ್ರೂ ಆದ್ರೆ ನಾವು ಜೀವ ಇಟ್ಕೊಂಡು ಬದುಕಿರೋಕೆ ಸಾಧ್ಯ ಇಲ್ಲ. ನಿಮಗ್ ಕೈ ಮುಗೀತೀನಿ. ಅವನು ಈ ಮದ್ವೆಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗ್ ಬಿಟ್ಟಿದ್ದು.